ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಇವತ್ತಿನ ವಿಡಿಯೋದಾಗ ಹೊಸ ಯೂಟ್ಯೂಬರ್ ಯಾರೆಲ್ಲ ಇದ್ದೀರಾ ಅವರಿಗೆ ತುಂಬಾ ಒಂದು ಹೆಲ್ಪ್ ಆಗುವಂಥ ವಿಡಿಯೋ ಇದು. ಒಂದ್ಸಲ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಹೊಸದಾಗಿ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಏನಪ್ಪ ಅಂತಂದರೆ ತುಂಬ ವ್ಯೂಸ್ಗಳು ಎಲ್ಲ ವೀಡಿಯೋಸ್ಗೂ ಕಡಿಮೆ ಆಗಿದೆ. ಸ್ಪೆಷಲಿ ಹೊಸ ಯೂಟ್ಯೂಬರ್ಗಳಿಗೆ ವ್ಯೂಸ್ಗಳು ಬರೋದಿಲ್ಲ. ಹಾಗಾಗಿ ನಾನೀಗ YT ಸ್ಟುಡಿಯೋದಲ್ಲಿ ಒಂದಷ್ಟು ಸೆಟ್ಟಿಂಗ್ಸ್ನ ತೋರಿಸ್ತೀನಿ. ಖಂಡಿತ ಅದನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ. ನಿಮ್ಮ YT ಸ್ಟುಡಿಯೋದಲ್ಲೇ ಗೊತ್ತಾಗುತ್ತೆ ನಿಮಗೆ ನಿಮ್ಮ ವೀಡಿಯೋಸ್ಗೆ ಎಷ್ಟು ಚೆನ್ನಾಗಿ ವ್ಯೂಸ್ ಬರುತ್ತೆ ಬರಲ್ಲ ಅಂತ. ಸೆಟ್ಟಿಂಗ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ಒಂದ್ಸಲ ಚೆಕ್ ಮಾಡಿ. ಅದೇನು ಸೆಟ್ಟಿಂಗ್ಸ್ ಅಂತ ನಾನು ತೋರಿಸ್ತೀನಿ. ಈಗ ನೋಡಿ, ನೀವು ಅನ್ಕೋಬಹುದು ನಿಮಗೆ ವ್ಯೂಸ್ ಬರಲ್ಲ, ನೀವೇನು ಇನ್ನೊಬ್ರಿಗೆ ಹೇಳ್ತಾ ಇದ್ದೀರಾ ಅಂತ. ನಾನು ಆಲ್ಮೋಸ್ಟ್ 6 ಮಂತ್ಸ್ ಗ್ಯಾಪ್ ಕೊಟ್ಟು ಈಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಅದು ನನ್ನ ತಪ್ಪು. ಹಾಗಾಗಿ ನಂದು ಕೂಡ ವ್ಯೂಸ್ ಪಿಕಪ್ ಆಗಬೇಕು ಅಂದರೆ ಸ್ವಲ್ಪ ಟೈಮ್ ತೊಗೊಳತ್ತೆ. ಆದರೆ ನಂದು ಆವಾಗಲೆಲ್ಲ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ರೀಚ್ ಆಗ್ತಾಯಿತ್ತು, ಹೋಗ್ತಾಯಿತ್ತು. ಬಟ್ ನನಗೆ ಕೆಲವೊಂದು ಪರ್ಸ್ನಲ್ ರೀಸನ್ನಿಂದ ನಾನು ಯೂಟ್ಯೂಬ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಆಲ್ಮೋಸ್ಟ್ 6 ತಿಂಗಳು ನಾನು ಗ್ಯಾಪ್ ಕೊಟ್ಟೆ. ಹಾಗಾಗಿ ನಂದು ವ್ಯೂಸ್ ಎಲ್ಲ ತುಂಬಾ ಡೌನ್ ಆಗಿದೆ. ಅದೇ ರೀಸನ್ ಅಂತ ಹೇಳ್ಬೋದು. ಆದರೆ ಈಗ ಯಾರೆಲ್ಲ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ರೆ ದಯವಿಟ್ಟು ಎಲ್ಲೂ ಕೂಡ ಗ್ಯಾಪ್ನ ಕೊಡೋಕ್ಕೆ ಹೋಗಬೇಡಿ. ಆದಷ್ಟು ಟ್ರೈ ಮಾಡಿ, ಆದಷ್ಟು ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಡಿ. ಖಂಡಿತ ನಿಮ್ಮ ಒಂದಲ್ಲ ಒಂದು ವಿಡಿಯೋ ಪಿಕಪ್ ಆಗೇ ಆಗುತ್ತೆ. ನಿಮ್ಮ ಯೂಟ್ಯೂಬ್ ಜರ್ನಿನ ಸಕ್ಸಸ್ ಮಾಡುತ್ತೆ. ಸೊ ನೋಡ್ಕೊಂಡು ಬನ್ನಿ ಏನು ಸೆಟ್ಟಿಂಗ್ನ ನಾನು ಇವತ್ತು ತೋರಿಸ್ಕೊಡ್ತೀನಿ ಅಂತ. ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನೋಡ್ಕೊಂಡು ಬನ್ನಿ YT ಸ್ಟುಡಿಯೋದಲ್ಲಿ ಎಷ್ಟು ಹೆಲ್ಪ್ ಆಗುತ್ತೆ. ಯಾರೆಲ್ಲ ಸೆಟ್ಟಿಂಗ್ ಮಾಡ್ಕೊಂಡಿದ್ರೆ ಅವ್ರಿಗೆ ಗೊತ್ತಿರುತ್ತೆ. ಯಾರಿಗೆ ಗೊತ್ತಿರಲ್ಲ, ಹೊಸದಾಗಿ ಯೂಟ್ಯೂಬ್ನ ಚಾನಲ್ ಮಾಡಿರ್ತೀರ ಅವ್ರಿಗೆ ಈ ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್. ಇಲ್ಲಿ ಫಸ್ಟು ನನ್ನ ಸ್ಕ್ರೀನ್ ರೆಕಾರ್ಡ್ನ ಆನ್ ಮಾಡ್ಕೊಂಡಿದ್ದೀನಿ ನನ್ನ ಮೊಬೈಲಲ್ಲಿ. ಫಸ್ಟ್ಗೆ ನಿಮಗೆ ರಾಯರ ಫೋಟೋನೇ ಕಾಣಿಸುತ್ತೆ. ಇದರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ. ಅದಾದಮೇಲೆ ಇಲ್ಲಿ ನೋಡ್ತಾ ಇದ್ದೀರಾ, ನಾನು YT ಸ್ಟುಡಿಯೋನ ಆನ್ ಮಾಡಿ ಅದಾದಮೇಲೆ ಇಲ್ಲಿ ಕಂಟೆಂಟಲ್ಲಿ ಬಂದರೆ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಶಾರ್ಟು, ವಿಸಿಬಿಲಿಟಿ, ವ್ಯೂಸು ಅಂತ ಎಲ್ಲ ಇದೆ. ಇಲ್ಲಿ ಫಸ್ಟಿಗೆ ಡಾಟ್ಸ್ ಕಾಣ್ತಾ ಇದೆ, 3 ಲೈನ್ ಕಾಣ್ತಾ ಇಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಲ್ಲೇ ಇರೋದು ಸೆಟ್ಟಿಂಗ್ಸ್ ಎಲ್ಲ. ಫಸ್ಟು ಫಿಲ್ಟರ್ ಅಂತ ಬರುತ್ತೆ, ಅಲ್ಲಿ ಮೋಸ್ಟ್ ರೀಸೆಂಟ್ ಅಂತ ಕೊಡಿ. ಮೋಸ್ಟ್ ವ್ಯೂಡ್ ಬೇಡ, ಫಸ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಅದಾದಮೇಲೆ ವಿಸಿಬಿಲಿಟಿ ಅಂತ ಬರುತ್ತೆ, ಅಲ್ಲಿ ಪಬ್ಲಿಕನ್ನು ಕೊಡಿ. ಅದಾದಮೇಲೆ ವ್ಯೂಸ್ ಅಂತ ಬರುತ್ತೆ, ಮೋರ್ ದೆನ್ ಹಾಕಿ. ನಿಮಗೆ ಎಷ್ಟು ನಂಬರ್ ಬೇಕೋ ಅಷ್ಟು ನಂಬರ್ನ ಹಾಕಿ ಅಲ್ಲಿ ಅಪ್ಲೈನ ಕೊಡಿ. ಇಲ್ಲಿ ನೋಡ್ತಾ ಇದ್ದರೆ ನಾನು ಮಿನಿಮಮ್ ಒಂದು 500 ಆದರೂ ಬರಲಿ ಸ್ಟಾರ್ಟಿಂಗ್ ಅಂತ ನಾನು 500 ಕೊಟ್ಟಿದ್ದೀನಿ. ಅದಾದಮೇಲೆ ಫಿಲ್ಟರ್ಸ್ ಅಂತ ಬರ್ತಾ ಇದೆ, ಅಲ್ಲಿ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಹಾಕಿ. ಅದಾದಮೇಲೆ ನೀವು ಕ್ಲಿಪ್ಸು, ಯಾರಾದರೂ ವ್ಯೂವರ್ಸ್ ಕಂಟೆಂಟ್, ನಿಮ್ಮ ಏನು ಕಂಟೆಂಟ್ನ ಕ್ಲಿಪ್ಸ್ ತೊಗೋಬೇಕು ಅನ್ನೋಗಿದ್ರೆ ಅದನ್ನು ಕೂಡ ನೀವು ಡನ್ ಅಂತ ಕೊಡಿ. ಇಷ್ಟು ಕೊಟ್ಟು ನೀವು ಅಪ್ಲೈನ ಕೊಟ್ಟರೆ ನಿಮ್ಮ ಸೆಟ್ಟಿಂಗ್ ಕಂಪ್ಲೀಟ್ ಆಯಿತು. ಇದರಿಂದ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ, ವ್ಯೂಸು ಇಂಪ್ರೂವ್ಮೆಂಟ್ ಆಗುತ್ತೆ ಸ್ವಲ್ಪ ಸ್ವಲ್ಪನೇ. ಇದು ಬೇರೆಯವರ ಮೊಬೈಲಲ್ಲಿ, ಬೇರೆಯವರ YT ಸ್ಟುಡಿಯೋದಲ್ಲಿ ಇನ್ನೂ ಜಾಸ್ತಿ ಆಪ್ಷನ್ ತೋರಿಸುತ್ತೆ. ನೋಡಿದ್ರಿ ಅಲ್ಲ ಗೈಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಚಿಕ್ಕ ಇನ್ಫಾರ್ಮೇಷನ್ನೇ ಇರ್ಬೋದು, ಬಟ್ ತುಂಬ ಹೆಲ್ಪ್ ಆಗುತ್ತೆ ಈ ವಿಡಿಯೋ. ಯಾಕಂದರೆ ನಾನು ಕೂಡ ಚೆಕ್ ಮಾಡಿಕೊಂಡೆ, ನಂದು ಕೂಡ ಬೇರೆ ಬೇರೆ ಸೆಟ್ಟಿಂಗೇ ಇತ್ತು. ಅದನ್ನೆಲ್ಲ ನೀಟಾಗಿ ನಾನು ಕೂಡ ಸೆಟ್ಟಿಂಗ್ ಮಾಡಿಕೊಂಡು ಅದಾದಮೇಲೆ ಯಾರೆಲ್ಲ ಹೊಸದಾಗಿ ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ಈ ವಿಡಿಯೋನ ಮಾಡಿದ್ದೀನಿ. ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಇದರಿಂದ ಚೂರಾದರೂ ಹೆಲ್ಪ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನನ್ನ ಚಾನಲಲ್ಲಿ ಎಲ್ಲ ಥರದ ವೀಡಿಯೋಗಳನ್ನೂ ಕೊಡ್ತೀನಿ. ಡೈಲಿ ವ್ಲಾಗ್ ಬರುತ್ತೆ ಈ ಥರ. ನನಗೆ ಗೊತ್ತಿರುವಷ್ಟು ಇದು ನನ್ನ 3ನೇ ಚಾನಲ್ಲು. ನನ್ನ ದುರದೃಷ್ಟಕ್ಕೆ ಯಾವ ಚಾನಲ್ಲು ಕಂಟಿನ್ಯೂಯಸ್ ಆಗಿ ಮಾಡೋಕ್ಕಾಗ್ತಾನೇ ಇಲ್ಲ. ಇನ್ನೇನು ಸಕ್ಸಸ್ ಆಗಬೇಕು ಅಷ್ಟರಲ್ಲೇ ಡ್ರಾಪ್ ಮಾಡೋ ಥರ ಆಗ್ತಾಯಿದೆ. ಅದು ಕೆಲವೊಂದು ರೀಸನ್ಗಳಿಂದ. ಹಾಗಾಗಿ ಅದನ್ನು ಬಿಟ್ಟರೆ ಇಲ್ಲಾಂದರೆ ನನ್ನ ಚಾನಲ್ ಕೂಡ ಇಷ್ಟೊತ್ತಿಗೆ ಒಂದು ಒಳ್ಳೆ ಸ್ಟೇಜಲ್ಲಿ ಇರ್ತಾಯಿತ್ತು. ಅದನ್ನು ನಾನು ಗ್ಯಾರಂಟಿ ಕೊಡ್ತೀನಿ. ಬಟ್ ಏನೂ ಮಾಡೋಕ್ಕಾಗಲ್ಲ, ಅವ್ರವ್ರ ನಸೀಬ್ ಅಂತಲೇ ಹೇಳ್ಬೋದು. ಬಟ್ ಈಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಹೋಪ್ ಒಂದು ಸಕ್ಸಸ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ಇದೀನಿ. ಯಾರಿಗೆಲ್ಲ ಈ ವಿಡಿಯೋಗೆ ಇಷ್ಟ ಆಯಿತು ದಯವಿಟ್ಟು ಒಂದು ಲೈಕ್ ಕೊಡಿ. ಹಾಗೆ ಏನು ಅನ್ನಿಸ್ತು ಅಂತ ಮರಿದ್ದೀನಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಹೊಸ ಯೂಟ್ಯೂಬರ್ ಇದ್ದರೆ ಅವರಿಗೆ ಶೇರ್ ಮಾಡಿ, ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್, ನಮಸ್ಕಾರ, ಥ್ಯಾಂಕ್ ಯು. ಸಪೋರ್ಟ್ ಮಾಡಿ ಪ್ಲೀಸ್.